ನಮಸ್ಕಾರ ಮತ್ತು ಸ್ನ್ಯಾಪ್ ಗೇಜ್ ತಯಾರಿಸುವ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಡ್ರಾಯಿಂಗ್ ಪ್ರಕಾರ ಒಟ್ಟಾರೆ ಗಾತ್ರಕ್ಕೆ ರಫ್ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಗುರುತಿಸುವುದು, ಡ್ರಾಯಿಂಗ್ ಪ್ರಕಾರ ಸ್ನ್ಯಾಪ್ ಗೇಜ್ ಪ್ರೊಫೈಲ್ ಅನ್ನು ಚೈನ್ ಡ್ರಿಲ್, ಚಿಪ್ ಮತ್ತು ಫಿನಿಶ್ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಗಾತ್ರ ಮತ್ತು ಆಕಾರಕ್ಕೆ ಸಿಲಿಂಡರಾಕಾರದ ರೌಂಡ್ ವರ್ಕ್ ಪೀಸ್ ಅನ್ನು ತಿರುಗಿಸುವುದು, ಪೂರ್ಣಗೊಳಿಸಿದ ಸ್ನ್ಯಾಪ್ ಗೇಜ್ ಬಳಸಿ ಟರ್ನ್ಡ್ ರಾಡ್ ಅನ್ನು ಪರಿಶೀಲಿಸುವುದು. ಗೇಜ್ಗಳು ಭಾಗಗಳ ಆಯಾಮಗಳನ್ನು ಪರಿಶೀಲಿಸಲು ಬಳಸಲಾಗುವ ಮಾಪಕರಹಿತ ತಪಾಸಣೆ ಸಾಧನಗಳಾಗಿವೆ. ಮೈಕ್ರೋಮೀಟರ್ ಅಥವಾ ವರ್ನಿಯರ್ ಕ್ಯಾಲಿಪರ್ನಂತಹ ಅಳತೆ ಸಾಧನಗಳಂತೆ ಅವು ಬಿಡಿಭಾಗದ ನಿಜವಾದ ಗಾತ್ರ ಅಥವಾ ಆಯಾಮವನ್ನು ನಿರ್ಧರಿಸುವುದಿಲ್ಲ. ಗೇಜ್ಗಳನ್ನು ಸ್ಥೂಲವಾಗಿ ಸ್ಟ್ಯಾಂಡರ್ಡ್ ಗೇಜ್ಗಳು ಮತ್ತು ಲಿಮಿಟ್ ಗೇಜ್ಗಳು ಎಂದು ವರ್ಗೀಕರಿಸಬಹುದು. ಸ್ಟ್ಯಾಂಡರ್ಡ್ ಗೇಜ್ಗಳು ಪರಿಶೀಲಿಸಬೇಕಾದ ಕಾಂಪೊನೆಂಟ್ನ ಮೇಟಿಂಗ್ ಪಾರ್ಟ್ನ ನಿಖರವಾದ ನಕಲುಗಳಾಗಿವೆ. ಪರೀಕ್ಷಿಸಿದ ಭಾಗವು ನಿಗದಿತ ಮಿತಿಯಲ್ಲಿದೆಯೇ ಎಂದು ಪರಿಶೀಲಿಸಲು ಲಿಮಿಟ್ ಗೇಜ್ಗಳನ್ನು ಬಳಸಲಾಗುತ್ತದೆ. ನಿಖರವಾದ ಅಳತೆಗಳಿಲ್ಲದ ಸಾಮೂಹಿಕ ಉತ್ಪಾದನೆಯಲ್ಲಿ ಸ್ವೀಕಾರಾರ್ಹ ಮತ್ತು ಸ್ವೀಕಾರಾರ್ಹವಲ್ಲದ ಲಿಮಿಟ್ ಗೇಜ್ಗಳನ್ನು ಬಳಸಲಾಗುತ್ತದೆ. ಲಿಮಿಟ್ ಗೇಜ್ನ ಅನುಕೂಲಗಳು ಈ ಕೆಳಗಿನಂತಿವೆ. ಬಿಡಿಭಾಗಗಳನ್ನು ಪರೀಕ್ಷಿಸಲು ಲಿಮಿಟ್ ಗೇಜ್ಗಳನ್ನು ಬಳಸುವುದು ನೇರವಾಗಿ ಅಳೆಯುವುದಕ್ಕಿಂತ ವೇಗವಾಗಿರುತ್ತದೆ. ವಿವಿಧ ಅಳತೆಗಳನ್ನು ಪರಿಶೀಲಿಸಲು ಮತ್ತು ನಿಯಂತ್ರಿಸಲು ಸಾಮೂಹಿಕ ಉತ್ಪಾದನೆಯಲ್ಲಿ ಲಿಮಿಟ್ ಗೇಜ್ಗಳನ್ನು ಬಳಸಲಾಗುತ್ತದೆ. ಅರೆನುರಿತ ನಿರ್ವಾಹಕರು ಸುಲಭವಾಗಿ ಲಿಮಿಟ್ ಗೇಜ್ಗಳನ್ನು ಬಳಸಬಹುದು. ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಲಿಮಿಟ್ ಗೇಜ್ ರೇಖೀಯ ಮತ್ತು ಜ್ಯಾಮಿತೀಯ ಅಳತೆಗಳನ್ನು ಏಕಕಾಲದಲ್ಲಿ ಪರಿಶೀಲಿಸಬಹುದು. ಸಾಮೂಹಿಕ ಉತ್ಪಾದನೆಯ ಸಮಯದಲ್ಲಿ ಲಿಮಿಟ್ ಗೇಜ್ಗಳ ಬಳಕೆಯು ಅಳತೆಯ ಉಪಕರಣಗಳಿಗೆ ಹೋಲಿಸಿದರೆ ಅಳತೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಲಿಮಿಟ್ ಗೇಜ್ಗಳ ಸಾಮಾನ್ಯ ವಿಧಗಳು: ಪ್ಲಗ್ ಗೇಜಸ್, ರಿಂಗ್ ಗೇಜಸ್, ಸ್ನ್ಯಾಪ್ ಗೇಜಸ್, ಕಂಬೈನ್ಡ್ ಗೇಜಸ್, screw pitch or thread gauges, template and form gauges, taper gauges, feeler gauges, position gauges. ಸ್ನ್ಯಾಪ್ ಗೇಜ್ಗಳು ಗ್ಯಾಪ್ ಗೇಜ್ಗಳು ಎಂದು ಕರೆಯಲ್ಪಡುತ್ತವೆ. ಒಂದು ಭಾಗದ ವ್ಯಾಸ ಅಥವಾ ದಪ್ಪವು ನಿರ್ದಿಷ್ಟ ಮಿತಿಯಲ್ಲಿ ಇರುವಂತೆ ಅಳೆಯಲು ಬಳಸುವ ಮಾಪನಶಾಸ್ತ್ರದ ಸಾಧನಗಳಾಗಿವೆ. ಸ್ನ್ಯಾಪ್ ಗೇಜ್ಗಳು ಸಾಮಾನ್ಯವಾಗಿ ಸಿ ಅಥವಾ ಯು ಆಕಾರದಲ್ಲಿರುತ್ತವೆ. ಸ್ನ್ಯಾಪ್ ಗೇಜ್ಗಳನ್ನು ಮತ್ತಷ್ಟು ವರ್ಗೀಕರಿಸಬಹುದು. ರಿಬ್ ಟೈಪ್ ಸ್ನ್ಯಾಪ್ ಗೇಜ್ ಅನ್ನು ಸಾಲಿಡ್ ಸ್ನ್ಯಾಪ್ ಗೇಜ್ ಎಂದು ಕರೆಯುತ್ತಾರೆ. ಡಬಲ್ ಎಂಡೆಡ್ ಟೈಪ್, ಸಿಂಗಲ್ ಎಂಡೆಡ್ ಪ್ರೋಗ್ರೆಸಿವ್. ಪ್ಲೇಟ್ ಟೈಪ್ ಸ್ನ್ಯಾಪ್ ಗೇಜ್ ಅನ್ನು ಗ್ಯಾಪ್ ಗೇಜ್ ಎಂದು ಕರೆಯುತ್ತಾರೆ. ಡಬಲ್ ಎಂಡೆಡ್ ಟೈಪ್, ಸಿಂಗಲ್ ಎಂಡೆಡ್ ಪ್ರೋಗ್ರೆಸಿವ್. ಹೊಂದಿಸಬಹುದಾದ ಸ್ನ್ಯಾಪ್ ಗೇಜ್ಗಳು, ಸಂಯೋಜಿತ ಲಿಮಿಟ್ ಸ್ನ್ಯಾಪ್ ಗೇಜ್ಗಳು, ಥ್ರೆಡ್ ಸ್ನ್ಯಾಪ್ ಅಥವಾ ಥ್ರೆಡ್ ಕ್ಯಾಲಿಪರ್ ಗೇಜ್ಗಳು. 10
ಹೆಚ್ಚುವರಿ ಅಥವಾ ಕೊರತೆಯಲ್ಲಿ 0.02 ಮಿಲಿಮೀಟರ್ ಶಾಫ್ಟ್ ಅನ್ನು ಅಳೆಯಲು ಸ್ಥಿರ ಮಿತಿ ಸ್ನ್ಯಾಪ್ ಗೇಜ್ ಮಾಡುವ ವಿಧಾನವನ್ನು ನಾವು ಕಲಿಯೋಣ. ಅಗತ್ಯವಿರುವ ಪರಿಕರಗಳು ಮತ್ತು ಸಲಕರಣೆಗಳು: ಸರ್ಫೇಸ್ ಟೇಬಲ್, ಆಂಗಲ್ ಪ್ಲೇಟ್, ಮಾರ್ಕಿಂಗ್ ಮೀಡಿಯಾ, ಹೈಟ್ ಗೇಜ್, divider, center and dot punch, ball peen hammer, anvil, drilling machine with required size drill bit for chain drilling, web or flat chisel, sledge hammer, flat, round and half round files of different coarse sizes, steel rule, tri-square, vernier caliper. ಸ್ಟೀಲ್ ರೂಲ್ ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿಕೊಂಡು ಆಯತಾಕಾರದ ವರ್ಕ್ ಪೀಸ್ನ ಎಲ್ಲಾ 6 ಫೇಸ್ಗಳನ್ನು ರಫ್ ಫೈಲ್ ಮಾಡಿ. ಟ್ರೈ-ಸ್ಕ್ವೇರ್ ಬಳಸಿಕೊಂಡು ಚಪ್ಪಟೆತನ ಮತ್ತು ಚೌಕಾಕಾರವನ್ನು ಖಚಿತಪಡಿಸಿಕೊಳ್ಳಿ. ತೋರಿಸಿರುವಂತೆ ವರ್ಕ್ ಪೀಸ್ನ ಫೇಸ್ ಎಯಲ್ಲಿ ಸಮಾನವಾಗಿ ಮಾರ್ಕಿಂಗ್ ಮಾಧ್ಯಮವನ್ನು ಅಪ್ಲೈ ಮಾಡಿ. ಎತ್ತರ ಗೇಜ್ ಬಳಸಿ ತೋರಿಸಿರುವಂತೆ ವರ್ಕ್ ಪೀಸನ್ನು 75 x 48 x 9 ಮಿಲಿಮೀಟರ್ಗೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಎಳೆದ ರೇಖೆಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಮೂತ್ ಫೈಲ್ ಅನ್ನು ಬಳಸಿಕೊಂಡು 75 ಮಿಲಿಮೀಟರ್ ಇಂಟು 48 ಮಿಲಿಮೀಟರ್ ಇಂಟು 9 ಮಿಲಿಮೀಟರ್ ಅನ್ನು ನಿರ್ವಹಿಸಲು ವರ್ಕ್ ಪೀಸನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಅಳತೆಗಳನ್ನು ಖಚಿತಪಡಿಸಿಕೊಳ್ಳಿ. ಟ್ರೈ-ಸ್ಕ್ವೇರ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ನ ಚೌಕತೆ ಮತ್ತು ಚಪ್ಪಟೆತನವನ್ನು ಪರಿಶೀಲಿಸಿ. ಮತ್ತೊಮ್ಮೆ ವರ್ಕ್ ಪೀಸ್ನ ಫೇಸ್ ಎಯಲ್ಲಿ ಮಾರ್ಕಿಂಗ್ ಮಾಧ್ಯಮವನ್ನು ಅಪ್ಲೈ ಮಾಡಿ. ನೋ ಗೋ ತುದಿಯಲ್ಲಿ ಬಿ ಫೇಸ್ನಿಂದ 6 ಮಿಲಿಮೀಟರ್, 17.01 ಮಿಲಿಮೀಟರ್, 19.01 ಮಿಲಿಮೀಟರ್, 24 ಮಿಲಿಮೀಟರ್, 28.99 ಮಿಲಿಮೀಟರ್, 30.99 ಮಿಲಿಮೀಟರ್ ಮತ್ತು 42 ಮಿಲಿಮೀಟರ್ನಲ್ಲಿ ಡ್ರಾಯಿಂಗ್ನ ಪ್ರಕಾರ ಎತ್ತರದ ಗೇಜನ್ನು ಬಳಸಿಕೊಂಡು ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಗೋ ತುದಿಯಲ್ಲಿ ಬಿ ಫೇಸ್ನಿಂದ 6 ಮಿಲಿಮೀಟರ್, 16.99 ಮಿಲಿಮೀಟರ್, 18.99 ಮಿಲಿಮೀಟರ್, 24 ಮಿಲಿಮೀಟರ್, 29.01 ಮಿಲಿಮೀಟರ್, 31.01 ಮಿಲಿಮೀಟರ್ ಮತ್ತು 42 ಮಿಲಿಮೀಟರ್ನಲ್ಲಿ ಎತ್ತರದ ಗೇಜ್ ಬಳಸಿ ಡ್ರಾಯಿಂಗ್ ಪ್ರಕಾರ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಸಿ ಫೇಸ್ನಿಂದ 6 ಮಿಲಿಮೀಟರ್, 15 ಮಿಲಿಮೀಟರ್, 21 ಮಿಲಿಮೀಟರ್, 49 ಮಿಲಿಮೀಟರ್, 55 ಮಿಲಿಮೀಟರ್ ಮತ್ತು 69 ಮಿಲಿಮೀಟರ್ನಲ್ಲಿ ಡ್ರಾಯಿಂಗ್ ಪ್ರಕಾರ ಎತ್ತರದ ಗೇಜನ್ನು ಬಳಸಿಕೊಂಡು ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಬಾಲ್ ಪೀನ್ ಹ್ಯಾಮರ್ ಜೊತೆಗೆ ಸೆಂಟರ್ ಪಂಚ್ಗಳನ್ನು ಬಳಸಿಕೊಂಡು ಎಲ್ಲಾ ಆರ್ಕ್ ಸೆಂಟರ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡಿವೈಡರ್ ಅನ್ನು ಬಳಸಿಕೊಂಡು ಡ್ರಾಯಿಂಗ್ ಪ್ರಕಾರ ನಿರ್ದಿಷ್ಟ ಸ್ಥಳಗಳಲ್ಲಿ 6 ಮಿಲಿಮೀಟರ್ ತ್ರಿಜ್ಯದ ಆರ್ಕ್ಗಳನ್ನು ಗುರುತಿಸಿ. ಡಿವೈಡರ್ ಅನ್ನು ಬಳಸಿಕೊಂಡು ಡ್ರಾಯಿಂಗ್ ಪ್ರಕಾರ ನಿರ್ದಿಷ್ಟ ಸ್ಥಳಗಳಲ್ಲಿ 15 ಮಿಲಿಮೀಟರ್ ತ್ರಿಜ್ಯದ ಆರ್ಕ್ಗಳನ್ನು ಗುರುತಿಸಿ.
ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಎಲ್ಲಾ ಪ್ರೊಫೈಲ್ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಚೈನ್ ಡ್ರಿಲ್ ಮಾಡಿ. ಹ್ಯಾಕ್ಸಾ ಬಳಸಿ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಲು ಗರಗಸದ ಕಾರ್ಯಾಚರಣೆಯನ್ನು ಮಾಡಿ. ಈಗ ಹೆಚ್ಚುವರಿ ವಸ್ತುಗಳನ್ನು ಚಿಪ್ ಮಾಡುವ ಮೂಲಕ ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ ಸ್ಮೂತ್ ಅಥವಾ ಡೆಡ್ ಸ್ಮೂತ್ ಫೈಲ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ಫೈಲ್ ಮಾಡಿ ಮತ್ತು ಫಿನಿಶ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಅಳತೆಗಳನ್ನು ಪರಿಶೀಲಿಸಿ. ಸರ್ಫೇಸ್ಗಳನ್ನು ಫಿನಿಶ್ ಮಾಡಿ ಮತ್ತು ಬರ್ಗಳನ್ನು ತೆಗೆದುಹಾಕಿ. ಈಗ ನಾವು 10 ಹೆಚ್ಚುವರಿ ಅಥವಾ ಕೊರತೆಯ 0.02 ಮಿಲಿಮೀಟರ್ ಶಾಫ್ಟ್ ಮಾಡುವ ವಿಧಾನವನ್ನು ಕಲಿಯೋಣ. ಅಗತ್ಯವಿರುವ ಪರಿಕರಗಳು ಮತ್ತು ಸಲಕರಣೆಗಳು: ಲೇತ್, ವರ್ನಿಯರ್ ಕ್ಯಾಲಿಪರ್, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್. ಸ್ಟೀಲ್ ರೂಲ್ ಬಳಸಿಕೊಂಡು ವರ್ಕ್ ಪೀಸ್ ಉದ್ದವನ್ನು ಪರಿಶೀಲಿಸಿ. ಯೂನಿವರ್ಸಲ್ 3-ಜಾ ಚಕ್ನೊಂದಿಗೆ ಸಿಲಿಂಡರಾಕಾರದ ವರ್ಕ್ ಪೀಸ್ ಅನ್ನು ಸೆಂಟ್ರಲ್ ಲೇತ್ನಲ್ಲಿ ಅಳವಡಿಸಿ. $60 ಮಿಲಿಮೀಟರ್ ಉದ್ದವನ್ನು ನಿರ್ವಹಿಸಲು ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಸಿಲಿಂಡರಾಕಾರದ ವರ್ಕ್ ಪೀಸ್ ಅನ್ನು 10 ಹೆಚ್ಚುವರಿ ಅಥವಾ ಕೊರತೆಯ 0.02 ಮಿಲಿಮೀಟರ್ ಗಾತ್ರಕ್ಕೆ ಪ್ಲೇನ್ ಟರ್ನ್ ಮಾಡಿ 10.02 ರಿಂದ 9.98 ಮಿಲಿಮೀಟರ್ ನಡುವಿನ ಅಳತೆಯನ್ನು ನಿರ್ವಹಿಸಿ. ವರ್ಕ್ ಪೀಸ್ನ ಎರಡೂ ತುದಿಗಳಲ್ಲಿ 2 ಮಿಲಿಮೀಟರ್ × 45 ಡಿಗ್ರಿ ಚಾಂಫರ್ ಅನ್ನು ನಿರ್ವಹಿಸಿ. ಸ್ಥಿರ ಮಿತಿ ಸ್ನ್ಯಾಪ್ ಗೇಜ್ ಅನ್ನು ಬಳಸಿಕೊಂಡು ಟರ್ನ್ಡ್ ಶಾಫ್ಟ್ ಅನ್ನು ಪರಿಶೀಲಿಸಿ. ವರ್ಕ್ ಪೀಸ್ ಗೋ ಸೈಡ್ ಅನ್ನು ಪ್ರವೇಶಿಸಿದರೆ ಮತ್ತು ನೋ ಗೋ ಸೈಡ್ ಅನ್ನು ಪ್ರವೇಶಿಸದಿದ್ದರೆ ಟರ್ನ್ಡ್ ಕಾಂಪೊನೆಂಟ್ ಸ್ವೀಕಾರಾರ್ಹವಾಗಿದೆ ಮತ್ತು ಅಳತೆಗಳು ಮಿತಿಯಲ್ಲಿವೆ ಎಂದರ್ಥ. ಟರ್ನ್ಡ್ ಕಾಂಪೊನೆಂಟ್ ಗೋ ಮತ್ತು ನೋ ಗೋ ಎರಡಕ್ಕೂ ಪ್ರವೇಶಿಸಿದರೆ ಇದರರ್ಥ ಟರ್ನ್ಡ್ ಕಾಂಪೊನೆಂಟ್ ಸ್ವೀಕಾರಾರ್ಹವಲ್ಲ ಮತ್ತು ಟರ್ನ್ ಕಾಂಪೊನೆಂಟ್ ಅಗತ್ಯಕ್ಕಿಂತ ಕಡಿಮೆ ಗಾತ್ರದಲ್ಲಿದೆ. ಒಂದು ವೇಳೆ ಟರ್ನ್ಡ್ ಕಾಂಪೊನೆಂಟ್ ಗೋ ಮತ್ತು ನೋ ಗೋ ಎರಡಕ್ಕೂ ಪ್ರವೇಶಿಸದಿದ್ದರೆ ಇದರರ್ಥ ಟರ್ನ್ಡ್ ಕಾಂಪೊನೆಂಟ್ ಸ್ವೀಕಾರಾರ್ಹವಲ್ಲ ಮತ್ತು ಟರ್ನ್ಡ್ ಕಾಂಪೊನೆಂಟ್ ಅಗತ್ಯಕ್ಕಿಂತ ಹೆಚ್ಚು ಗಾತ್ರದಲ್ಲಿದೆ. ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಲು ತೆಳುವಾದ ಆಯಿಲ್ ಕೋಟ್ ಅನ್ನು ಲೇಪಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಡ್ರಾಯಿಂಗ್ ಪ್ರಕಾರ ಒಟ್ಟಾರೆ ಗಾತ್ರಕ್ಕೆ ರಫ್ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಗುರುತಿಸುವುದು, ಡ್ರಾಯಿಂಗ್ ಪ್ರಕಾರ ಸ್ನ್ಯಾಪ್ ಗೇಜ್ ಪ್ರೊಫೈಲ್ ಅನ್ನು ಚೈನ್ ಡ್ರಿಲ್, ಚಿಪ್ ಮತ್ತು ಫಿನಿಶ್ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಗಾತ್ರ ಮತ್ತು ಆಕಾರಕ್ಕೆ ಸಿಲಿಂಡರಾಕಾರದ ರೌಂಡ್ ವರ್ಕ್ ಪೀಸ್ ಅನ್ನು ತಿರುಗಿಸುವುದು, ಪೂರ್ಣಗೊಳಿಸಿದ ಸ್ನ್ಯಾಪ್ ಗೇಜ್ ಬಳಸಿ ಟರ್ನ್ಡ್ ರಾಡ್ ಅನ್ನು ಪರಿಶೀಲಿಸುವುದು. ಇದು ಸ್ನ್ಯಾಪ್ ಗೇಜ್ ಮಾಡುವ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ.